ನಮಸ್ಕಾರ. ವಿಜಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ದಿಢೀರನಂಗೆ ಕಡಿಮೆ ಸಾಮಾನುಗಳ ಉಪಯೋಗಿಸಿ ಮಾಡುವಂತಹ ರುಚಿಕರವಾದ ಬೆಳ್ಳುಳ್ಳಿ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಅದಕ್ಕಿಂತ ಮೊದಲು ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತಿಳಿಸ್ಕೊಡ್ತೀನಿ. ಒಣಮೆಣಸಿನ್ಕಾಯಿ 4 ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ 1 ಸ್ಪೂನು, 1 ಸ್ಪೂನ್ ಸಾಸಿವೆ, 2 ಸ್ಪೂನು ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಅರಿಶಿಣ 1 ಸ್ಪೂನು, 2 ಸ್ಪೂನ್ ಧನಿಯಾ, ಬೆಳ್ಳುಳ್ಳಿ, ಅರ್ಧ ಹೋಳು ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ರವೆ 2 ಲೋಟ ರವೆ. ಬನ್ನಿ ಮಾಡೋಣ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಾಣಲೆ ಇಟ್ಟಿದ್ದೀನಿ. ಈಗ ಬಾಣಲೆ ಕಾದಿದೆ, ಎಣ್ಣೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರವೆ ಹುರ್ಕೊಳ್ಳಿಕ್ಕೆ ರವೆ ಕ್ಲೀನಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಭಾಳ ರವೆನ ಹುರಿದು ಕಪ್ಪು ಮಾಡ್ಕೋಬೇಡಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ರವೆನ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಬೇಗನೆ ಮಾಡ್ಕೊಂಡು ತಿನ್ಬೋದು. ಬಿಸಿ ಬಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ರವೆ ಹುರಿತಾ ಇದೆ, ಕೆಂಪು ಬಂದಿದೆ ಸ್ವಲ್ಪ. ಈಗ ರವೆನ ತೆಗಿತಾ ಇದ್ದೀನಿ. ಒಂದು ಪ್ಲೇಟಿಗೆ ತಗೊಂತಿದ್ದೀನಿ ರವೆ ಹುರಿದಿದ್ದ ರವೆನ. ಅದೇ ಬಾಣಲೆಗೆ ಪುನಃ ಎಣ್ಣೆ ಹಾಕ್ಕೊತಿದ್ದೀನಿ 4 ಸ್ಪೂನ್ ಅಷ್ಟು. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ, ಸ್ವಲ್ಪ ಕರಿಬೇವು, 2 ಸ್ಪೂನ್ ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಷ್ಟನ್ನು ಬೇಗನೆ ಫ್ರೈ ಮಾಡ್ಕೊಳ್ಳಿ. ಆ ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಉದ್ದಿನಬೇಳೆ ತುಂಬ ಕಪ್ಪು ಮಾಡಬೇಡಿ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಈಗ ನಾನು 2 ಲೋಟ ರವೆ ತಗೊಂಡಿದ್ದೀನಿ. ಇದಕ್ಕೆ 4 ಲೋಟ ನೀರು ಹಾಕ್ತಿದ್ದೀನಿ. ಹಾಗಿದ್ರೆ ಉದುರು ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಈಗ ಚಿಟಿಕೆ ಅರಿಶಿಣ, 1 ಸ್ಪೂನು ಧನಿಯಾ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇಷ್ಟೇ ಸ್ನೇಹಿತರೆ, ಬೇಗನೆ ಆಗುತ್ತೆ. ಇದು ನೀರು ಕುದಿಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದ್ಮೇಲೆ ರವೆ ಹಣ್ಣು ಹಾಕೋಣ. ನೋಡಿ ಈಗ ಕುದಿತಾ ಇದೆ, ನೀರು ಕುದಿತಾ ಇದೆ. ಈಗ ರವೆ ಹಾಕೋಣ. ಕ್ಲೀನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿತಾ ಇದೆ. ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ಲೋ ಫ್ಲೇಮ್ ಬಿಡ್ಕೊಳ್ಳಿ.
ಇಲ್ಲಾಂದ್ರೆ ಕೈಗೆಲ್ಲ ಸಿಡಿಯುತ್ತೆ ರವೆ. ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಾನು ನಿಂಬೆ ರಸ ಹಾಕ್ತಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಕ್ಲೀನಾಗಿ ಮಿಕ್ಸ್ ಮಾಡ್ತೀವಿ. ಇದನ್ನ 1 ನಿಮಿಷ ನೀರಾಗಿ ಮುಚ್ಚಿ ರವೆ ಬೇಯಲಿಕ್ಕೆ ಬಿಡೋಣ. ಬೆಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ತಿದ್ದೀನಿ. ನೋಡಿ ಸ್ನೇಹಿತರೆ, ಬೇಗನೆ ಮಾಡ್ಕೊಂಡು ತಿನ್ನೋಂಥ ರುಚಿಕರವಾದ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿ ತಿಂದು ನೀವು ತಿಳಿಸಿ ನನಗೆ ಹೇಗಿತ್ತು ಅಂತ. ಥ್ಯಾಂಕ್ ಯು.